ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇದು ನಾವು ಮೈಸೂರಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಒಂದಷ್ಟು ಅಂದರೆ ಕೊಡೋರಿಗೆಲ್ಲ ಶಾಪ್ ಮಾಡಬೇಕಲ್ವ. ಸೊ ರಿಲೇಟಿವ್ಸ್ಗಳಿಗೆ. ಸೊ ಹಾಗಾಗಿ ಅವರಿಗೆಲ್ಲನೂ ಶಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಮಮ್ಮಿ ಹೋಗ್ತಿದ್ದೀವಿ. ಸೊ ಮಮ್ಮಿಗೂ ತುಂಬ ನಡೆಯೋದಕ್ಕಾಗಲ್ಲ, ಆಮೇಲೆ ತುಂಬ ಕಡೆ ಓಡಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಬೆಸ್ಟ್ ಆಪ್ಷನ್ ಪೋತೀಸ್ ಅಂತ ಅಂದ್ಬಿಟ್ಟು ಪೋತೀಸ್ಗೆ ಹೊರಡ್ತಿದ್ದೀವಿ. ಯಾಕೆ ಅಂದರೆ ಅಲ್ಲಿ ಎಲ್ಲ ಥರದ ಸ್ಯಾರಿನೂ ಸಿಗುತ್ತೆ, ಆಮೇಲೆ ಮಟೀರಿಯಲ್ ಕೂಡ ಸಿಗುತ್ತೆ, ಆಮೇಲೆ ಎಲ್ಲ ರೇಂಜ್ ಸ್ಯಾರೀಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಪೋತೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ನಾವು ಹೆಬ್ಬಾಳಲ್ಲಿರುವಾಗ್ಲೂ ಅಷ್ಟೇ ಏನಾದರೂ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ತೊಗೋಬೇಕು ಅಂತಂದರೆ ಪೋತೀಸ್ಗೆ ವಿಸಿಟ್ ಮಾಡ್ತಿದ್ವಿ. ಆ್ಯಂಡ್ ಚಿಕ್ಕಪೇಟಲ್ಲಿ ನಮಗೆ ಗೊತ್ತಿರೋರ್ದೊಬ್ಬರು ಶಾಪ್ ಇದೆ. ಸೊ ಅಲ್ಲಿ ಹೋಗ್ತೀವಿ. ನನ್ನ ಮದುವೆ ಶಾಪಿಂಗ್ ಎಲ್ಲ ಮಾಡಿದ್ದು ಅಲ್ಲೇ. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಒಂದ್ಸತಿ ನಾನು ಚಿಕ್ಕಪೇಟೆಗೆ ಹೋದಾಗ ನಾನು ಆ ಶಾಪ್ದು ವಿಡಿಯೋ ಹಾಕಿದ್ದೆ. ಸೊ ಅದು ಬಿಟ್ಟರೆ ಈಗ ಮೈಸೂರು ರೋಡಲ್ಲಿ ಹೊಸದಾಗಿ ಪೋತೀಸ್ ಓಪನ್ ಆಗಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಸತಿ ಅಂದ್ಕೊಂಡು ಬಂದ್ವಿ. ಏನಪ್ಪ ಅಂದರೆ ಈ ಥರ ಎಲ್ಲ ಥರದ್ದು ನಮ್ಗೆ ಆಪ್ಷನ್ ಸಿಕ್ಕಿದಾಗ ಮಾತ್ರ ನಾವು ಬೇಗನೆ ಶಾಪ್ ಮಾಡಿಬಿಡ್ಬೋದು. ಬಿಕಾಸ್ ಮೈಸೂರಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಲ್ವ. ಆ್ಯಂಡ್ ಈಗ ಚಿಕ್ಕಪೇಟೆಗೆಲ್ಲ ಹೋಗಿ ಶಾಪ್ ಮಾಡುವಷ್ಟು ಎನರ್ಜಿ ಆಗಲಿ ಆಮೇಲೆ ಪೇಷನ್ಸ್ ಆಗಲಿ ಇಲ್ಲ. ಯಾಕಪ್ಪ ಅಂದರೆ ಅಲ್ಲಿ ತುಂಬ ರಶ್ ಇರುತ್ತೆ. ಮೋರ್ ಓವರ್ ಮಮ್ಮಿಗೆ ಆಗೋದಿಲ್ಲ ಚಿಕ್ಕಪೇಟೆ ತನಕ ಹೋಗಿ ಶಾಪ್ ಮಾಡೋದಕ್ಕೆ. ಸೊ ನೀವಿಲ್ಲಿ ನೋಡ್ಬೋದು ಕೆಲವೊಂದು ಸ್ಯಾರೀಸ್ಗಳಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ಸ್ಗಳು ಇದ್ದಾವೆ. ಕೆಲವೊಂದು ರೇಂಜ್ ಸ್ಯಾರೀಸ್ಗಳಲ್ಲಿ 50% ಆಫ್ ಸ್ಯಾರೀಸು ಇದೆ. ಬಟ್ ಪ್ಯೂರ್ ಕಾಂಜೀವರಂ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಸ್ಯಾರೀಸ್ ಆ ಥರದ್ರಲ್ಲೆಲ್ಲ ಏನೂ ಆಫರ್ ಇಲ್ಲ. ಸೊ ಬಂದು ಶಾಪ್ ಮಾಡ್ಬೋದು, ಆ ಥರ ಇದೆ. ಸೊ ನಾವೇನು ಮಾಡಿದ್ವಿ, ಫಸ್ಟ್ ಕೆಳಗಡೆ ಎಲ್ಲ ಈ ಥರ ಆಫರ್ ಸೆಕ್ಷನ್ ಎಲ್ಲ ಇತ್ತು, ಅಲ್ಲೂ ನೋಡಿದ್ವಿ. ಅದಾದಮೇಲೆ ವಿ ವೆಂಟ್ ಟು ಕಾಂಜೀವರಂ ಸೆಕ್ಷನ್. ಸೊ ಅಲ್ಲಿ ಪ್ಯೂರ್ ಕಾಂಜೀವರಂ ಸ್ಯಾರೀಸು ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ಗಳನ್ನು ನೋಡಬೇಕಿತ್ತು. ಸೊ ನಾನು ಅಂದ್ಕೊಂಡೆ ಇವತ್ತು ನನಗೂ ಸ್ಯಾರೀಸ್ಗಳನ್ನು ಪರ್ಚೇಸ್ ಮಾಡಿಬಿಡೋಣ, ತೊಗೊಂಬಿಡೋಣ, ಫೈನಲೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಹೋದೆ. ಸೊ ನಾವು ಬೆಳಿಗ್ಗೆ ಬಂದಿದ್ದು ಇಲ್ಲಿಗೆ ಆಲ್ಮೋಸ್ಟ್ 12 ಆಗಿತ್ತು. ಮಧ್ಯಾಹ್ನ 12 ಆಗಿಬಿಟ್ಟಿತ್ತು. ನಾವು ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ. ಸೊ ಮಧ್ಯಾಹ್ನ ಮೇಲೆ ನಾವು ಶಾಪಿಂಗ್ನ ಶುರು ಮಾಡಿದ್ವಿ. ಅದಾದಮೇಲೆ ನೋಡ್ತಾ ಇದ್ದೀವಿ ಶಾಪಿಂಗ್ಗಳ ಅಥವಾ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು ಎಲ್ಲನೂ. ಕೆಲವೊಂದು ಕಾಂಬಿನೇಷನ್ಸ್ಗಳು ತುಂಬ ಇಷ್ಟ ಆಗ್ತಿತ್ತು ಆ್ಯಂಡ್ ಕೆಲವೊಂದು ಕಾಂಬಿನೇಷನ್ಗಳು ಇದ್ವು. ಆಮೇಲೆ ಕೆಲವೊಂದು ಪ್ಯಾಟರ್ನ್ಸ್ಗಳನ್ನು ನಾವು ಎಂಗೇಜ್ಮೆಂಟ್ಗೆ ತೊಗೊಂಬಿಟ್ಟಿದ್ವಿ. ಸೊ ಹೇಗೆ ಅಂತಂದರೆ ಒಂದೆರಡು ಸೀರೆ ಅಂತಂದರೆ ಅಷ್ಟು ಕನ್ಫ್ಯೂಸ್ ಆಗೋಲ್ಲ. ಸೊ ಎಲ್ಲರಿಗೂ ತುಂಬ ಜನಕ್ಕೆ ಒಂದು 20 ಸೀರೆ ತೊಗೊಂಡಿದ್ವಿ ನಾವಿಲ್ಲಿ. ಸೊ ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು, ಆಮೇಲೆ ಡಿಫ್ರೆಂಟ್ ಕಾಂಬಿನೇಷನ್ ಆಗಿರ್ಬೋದು, ಆಮೇಲೆ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ತೊಗೋತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಮಮ್ಮಿ ಹೆಂಗೆ ಹೇಳ್ತಾರೆ ಅಂದರೆ ಯಾರಿಗಾದರೂ ನಾವು ಏನಾದರೂ ಬಟ್ಟೆ ಅಥವಾ ವಸ್ತ್ರ ದಾನ ಮಾಡಬೇಕು, ಬಟ್ ದಾನ ಮಾಡಿದ್ಮೇಲೂ ಅವ್ರು ಅದನ್ನು ಪಕ್ಕಕ್ಕೆ ಇಟ್ಬಿಡ್ಬಾರ್ದು. ಇದೇನು ಹಿಂಗಿದೆ ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋ ಥರ ಪಕ್ಕಕ್ಕೆ ಇಟ್ಬಿಡ್ಬಾರ್ದು, ಅಥವಾ ಅದನ್ನು ಹಾಕ್ಕೊಳ್ದೇ ಇಡಬಾರ್ದು. ಕೊಟ್ಟರು ಏನೂ ಯೂಸ್ ಇಲ್ಲ. ಸೊ ಕೊಡ್ತಾ ಇದ್ದೀವಿ ಅಂತ ಅಂದಮೇಲೆ ಚೆನ್ನಾಗಿರೋದನ್ನೇ ಕೊಡಬೇಕು. ಅಟ್ಲೀಸ್ಟ್ ಒಂದೆರಡು ಸತಿ ಒಕೇಶನ್ಸ್ಗೆ ಹಾಕ್ಕೊಳ್ಳೋ ಥರನಾದರೂ ಇರಬೇಕು ಅನ್ನೋ ಥರ ಒಂದು ಕನ್ಸರ್ನ್ ಇಟ್ಕೊಂಡು ನಮ್ಮ ಮಮ್ಮಿ ಶಾಪ್ ಮಾಡ್ತಿತ್ತು. ಸೊ ನನ್ನ ತಮ್ಮನ ಮದುವೆಗೂ ಅಷ್ಟೇ, ಈವನ್ ನನ್ನ ಮದುವೆಲೂ ಕೂಡ ಅಷ್ಟೇ ಅವ್ರು ಅದೇ ಥರ ಮೈಂಡ್ ಸೆಟ್ ಇಟ್ಕೊಂಡೆ ಶಾಪ್ ಮಾಡೋದು. ಆಮೇಲೆ ಯಾರಿಗಾದರೂ ಬಂದವ್ರಿಗೆ ಅಥವಾ ಹೋದವ್ರಿಗೆಲ್ಲ ಸೀರೆ ಕೊಡಬೇಕು ಅಂತಂದ್ರೂ ನಮ್ಮ ಮಮ್ಮಿ ಇದೇ ಒಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡೆ ಅವರು ಚಾಯ್ಸ್ ಮಾಡೋದು. ಸೊ ಇವಾಗ ಕಾಂಜೀವರಂ ಸೆಕ್ಷನ್ಗೆ ಬಂದಿದ್ದೀವಿ. ಕಾಂಜೀವರಂ ಸ್ಯಾರೀಸ್ನೆಲ್ಲ ನೋಡ್ತಿದ್ದೀವಿ. ನೋಡೋಣ ಮುಹೂರ್ತಕ್ಕೆ ಮತ್ತು ರಿಸೆಪ್ಷನ್ಗೆ ನನಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆಗುತ್ತಾ, ಆಮೇಲೆ ನಮ್ಮ ಆಂಟಿಗೆ ನನ್ನ ತಂಗಿಗೆ ಎಲ್ಲನೂ ನೋಡಬೇಕಿತ್ತು. ಸೊ ನಮ್ಮ ಆಂಟಿ ಬಂದಿಲ್ಲ. ಸೊ ನಮ್ಮ ಆಂಟಿ ಹೇಳಿದ್ರು, ನೀನೇ ಯಾವ್ದು ಫೈನಲ್ ಮಾಡ್ತೀಯ ಮಾಡುವನು, ನೀನೇ ಸೆಲೆಕ್ಟ್ ಮಾಡ್ತೀಯ ಚೆನ್ನಾಗಿ ಅಂತ ಹೇಳಿಬಿಟ್ಟಿದ್ರು ನನಗೆ. ಸೊ ಹಾಗಾಗಿ ಅವಳಿಗೆ ಮತ್ತು ನನ್ನ ತಂಗಿಗೆ ನಾವು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನಾನು ಒಂದಷ್ಟು ಆಪ್ಷನ್ಸ್ಗಳು ತೊಗೊಂಡೆ ನೋಡೋಣ ಅಂತಂದು. ನನಗೇನಿತ್ತು ಅಂತಂದರೆ ಸ್ವಲ್ಪ ಕೆಲವೊಂದಷ್ಟು ಮೈಂಡ್ ಮೇಕ್ ಮಾಡ್ಕೊಂಡಿದ್ದೆ, ಈ ಥರದ್ದೇ ಹಾಕ್ಕೋಬೇಕು, ಹೀಗೆ ರೆಡಿ ಆಗಬೇಕು ಅಂತ ತುಂಬ ಯೋಚನೆ ಮಾಡಿ ಸೊ ಅದ್ರ ಪ್ರಕಾರನೇ ನಾನು ಹುಡುಕ್ತಾ ಇದ್ದೆ ಸೀರೆಗಳನ್ನು ಯಾವ ಥರ ಸಿಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು.
ಸೊ ತುಂಬ ತರಹದ ಈಗ ಕಾಂಬಿನೇಷನ್ಸ್ಗಳು ಚೆನ್ನಾಗಿ ಬಂದಿದೆ. ಮೋಸ್ಟ್ಲಿ ಈಗ ಪ್ಯಾಟ್ರನ್ನು ಅಥವಾ ಈಗ ಟ್ರೆಂಡಿಂಗ್ ಪ್ಯಾಟ್ರನ್ ಬಂದು ತುಂಬ ಲೈಟ್ ಬಾರ್ಡರ್ ಟ್ರೆಂಡಿಂಗಲ್ಲಿದೆ ಇವಾಗ. ಆಮೇಲೆ ಇಂಗ್ಲೀಷ್ ಕಲರ್ಸ್ ಅಂತಾರೆ. ಸೊ ಲೈಕ್ ಲೈಟ್ ಲ್ಯಾವೆಂಡರ್ ಆಗಿರ್ಬೋದು ಅಥವಾ ಪೀಚ್ ಕಲರ್ ಆಗಿರ್ಬೋದು, ಸ್ಕೈ ಬ್ಲೂ, ಈ ಥರದ್ದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಟಿಶ್ಯೂನಲ್ಲೂ ತುಂಬ ಸ್ಯಾರೀಸ್ನ ನೋಡಿದೆ. ನಂಗೆ ಟಿಶ್ಯೂನಲ್ಲಿ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಇನ್ ಪೋತೀಸ್. ಸೊ ನೋಡ್ತಾ ಇದ್ದೆ, ಒಂದಷ್ಟು ಸ್ಯಾರೀಸ್ನ ಡ್ರೇಪ್ ಕೂಡ ಮಾಡಿದ್ರು. ಡ್ರೇಪ್ ಮಾಡಿ ಕೂಡ ನೋಡಿಕೊಂಡೆ. ಇವರು ಈ ಫೋಲ್ಡಿಂಗ್ ಬಿಚ್ಚೋಗಿಬಿಡುತ್ತೆ, ನೀವೇನಾದರೂ ಪಕ್ಕ ಇದೆ ತೊಗೋತೀವಿ ಅಂದರೆ ಮಾತ್ರ ಕಂಪ್ಲೀಟ್ ಡ್ರೇಪ್ ಮಾಡ್ತೀನಿ ಅಂತ ಅಂದರು. ನನಗೆ 50-50 ಇತ್ತು ಈ ಸ್ಯಾರಿ. ಏನಪ್ಪ ಅಂದರೆ ನೋಡೋಕ್ಕೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಸ್ವಲ್ಪ ದೂರದಿಂದ ನೋಡಿದಾಗ ತುಂಬ ಲೈಟ್ ಅಂತ ಅನ್ನಿಸ್ತಿತ್ತು. ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ, ತುಂಬ ಲೈಟ್ ಆಗಿದೆ, ಇದು ಬೇಡ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಸ್ಯಾರಿನೂ ತುಂಬ ಇಷ್ಟ ಆಯಿತು ನನಗೆ. ಬಟ್ ನನಗೆ ಸೆಲ್ಫಲ್ಲಿ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಎಂಗೇಜ್ಮೆಂಟಲ್ಲೂ ನಾನು ತುಂಬ ಡಾರ್ಕ್ ಆಗಿರೋವಂಥದ್ದು ಸ್ಯಾರಿ, ಐ ಮೀನ್ ರೆಡ್ ಕಲರ್ ಸ್ಯಾರಿನ ನಾನು ಉಟ್ಕೊಂಡಿದ್ದೆ. ಸೊ ಇದು ವೈನ್ ಕಲರು. ಸೊ ಇದನ್ನು ಮುಹೂರ್ತಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ಆಸೆ ಆಗಿತ್ತು ನನಗೆ. ಸೊ ಬಟ್ ಸೆಲ್ಫಲ್ಲಿ ನನಗೆ ಅಷ್ಟಿಷ್ಟ ಆಗಿಲ್ಲ ಸ್ಯಾರಿ. ಕಾಂಟ್ರಾಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಯೂನಿಕ್ ಕಲರೇ, ಕಾಂಟ್ರಾಸ್ಟ್ ಬಾರ್ಡರ್ ಬೇರೆ ಯಾವ್ದಾದ್ರು ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋಡಿದೆ. ಸೊ ಅದಾದಮೇಲೆ ನಾವಲ್ಲಿ ಕೊಡೋರ್ಗೆಲ್ಲರಿಗೂ ಸೀರೆಗಳನ್ನು ತೊಗೊಂಡೆ. ನಂಗೆ ಪೋತೀಸಲ್ಲೂ ಅನ್ಫಾರ್ಚುನೇಟ್ಲಿ ಯಾವುದೂ ಶಾಪ್ ಮಾಡೋದಕ್ಕಾಗಿಲ್ಲ, ನನಗೆ ಆಗಿರ್ಬೋದು ಮನೆಯವ್ರಿಗಾಗಿರ್ಬೋದು. ಸೊ ಸ್ವಲ್ಪ ಪರ್ಟಿಕ್ಯುಲರ್ ಆಗಿರ್ತೀನಿ ನಾನು, ನನ್ನ ಸೆಲೆಕ್ಟ್ ಮಾಡೋದೇ ಆಗಿರ್ಬೋದು ಅಥವಾ ಮನೆಯವ್ರಿಗೆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ. ಬಿಕಾಸ್ ಎಲ್ಲರೂ ಯೂಸ್ ಮಾಡ್ಬೋದು ಆ್ಯಂಡ್ ಉಟ್ಕೊಂಡ್ರೆ ಸ್ವಲ್ಪ ಏನೋ ರಿಚ್ ಅನಿಸ್ಬೇಕು ಅಥವಾ ಯೂನಿಕ್ ಕಲರ್ ಕಾಂಬಿನೇಷನ್ ಅಂತ ಅನ್ನಿಸ್ಬೇಕು, ಆ ಥರನೇ. ಆ್ಯಂಡ್ ನನ್ನ ಶಾಪಿಂಗ್ನ ನಾನು ಹೇಗೆ ಮಾಡ್ತೀನೋ, ಇಫ್ ಎಟ್ ಆಲ್ ನಾನು ಬೇರೆಯವ್ರಿಗೆ ಶಾಪ್ ಮಾಡ್ಬೇಕಾದ್ರೂ ಅದೇ ಮೈಂಡ್ಸೆಟ್ ಇಟ್ಕೊಂಡೇ ಮಾಡ್ತೀನಿ. ಅಥವಾ ಏನೋ ಅವ್ರಿಗೆ ತಾನೇ ತೊಗೊಂಡ್ರೆ ಆಯಿತು ಬಿಡು ಅನ್ನೋ ಥರದಲ್ಲಿ ಏನೂ ನಾನು ಶಾಪ್ ಮಾಡಲ್ಲ. ನೀವು ನನ್ನ ಎಂಗೇಜ್ಮೆಂಟಲ್ಲಿ, ನನ್ನ ತಮ್ಮನ ಎಂಗೇಜ್ಮೆಂಟಲ್ಲೂ ನೀವು ಸ್ಯಾರೀಸ್ಗಳನ್ನು ನೋಡಿರ್ಬೋದು. ತುಂಬ ಯೂನಿಕಾಗೇ ಇತ್ತು. ನಂದಾಗಿರ್ಬೋದು, ಮಮ್ಮಿದಾಗಿರ್ಬೋದು, ನನ್ನ ತಂಗಿದಾಗಿರ್ಬೋದು, ಎಲ್ಲರದ್ದು ಸ್ಯಾರೀಸು. ಸೊ ಅದಾದಮೇಲೆ ಕಡೆ ಕಾರ್ತಿಕ ಸೋಮವಾರದ್ದು ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಶಿವನ್ ಟೆಂಪಲಿಗೆ ಬಂದ್ವಿ. ಸೊ ಕಡೆ ಕಾರ್ತಿಕ ಸೋಮವಾರ ಅಂತ ಅಂದ್ಬಿಟ್ಟು ತುಂಬ ರಶ್ ಇತ್ತು, ತುಂಬ ಕ್ಯೂ ಇತ್ತು. ಆ ಕ್ಯೂ ಎಲ್ಲ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ನಾನು ಮಮ್ಮಿ. ತುಂಬ ಸುಸ್ತಾಗಿಬಿಟ್ಟಿತ್ತು. ಅದಾದಮೇಲೆ ಶ್ರೀನಿಕನ್ ಬರ್ಡೇ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಶ್ರೀನಿಕನ್ ಬರ್ಡೇ ವ್ಲಾಗ್ ಆಗಿರ್ಬೋದು ನಾನು ಮಾಡೇ ಇಲ್ಲ. ತುಂಬ ಜನ ಕೇಳ್ತಿದ್ರು, ನನಗೆ ಗೊತ್ತಿರೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಬರ್ಡೇ ವ್ಲಾಗ್ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತು, ನಾನು ತುಂಬ ಹತ್ತಿರದವ್ರಿಗೆ ಗೊತ್ತು ನಾನು ಬ್ಯುಸಿ ಇರ್ತೀನಿ. ಆ್ಯಂಡ್ ಈ ವರ್ಷ ಕಂಪ್ಲೀಟಾಗಿ ಒಂದಾದ್ಮೇಲೆ ಒಂದು ಏನಾದರೂ ಒಂದು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಹಾಕೋಕ್ಕಾಗಿಲ್ಲ. ಆ್ಯಂಡ್ ಶ್ರೀನಿಕನ್ ಬರ್ಡೇ ಕಂಪ್ಲೀಟಾಗಿ ಹೆಂಗಾಯಿತು ಅಂತಂದರೆ, ಕಂಪ್ಲೀಟ್ ನನ್ನ ಟೈಮ್ನ ಪೂರ್ತಿ ಶಾಪಿಂಗು ಆಮೇಲೆ ಅಲ್ಲಿ ಇಲ್ಲಿ ಓಡಾಡೋದು ಆ ಥರದಕ್ಕೆ ಆಗೋಯಿತು. ನಾನು ಎಲ್ಲೂ ಅವಳು ಬರ್ಡೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆಗೇ ಇಲ್ಲ, ಪ್ಲ್ಯಾನ್ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸೊ ಎಂಡ್ ಮೂಮೆಂಟಲ್ಲಿ ಆ್ಯಂಡ್ ಮೇಘರಾಜ್ ಅವ್ರಿಗೂ ಯಾವುದು ಪ್ರಾಜೆಕ್ಟ್ ರಿಲೀಸ್ ಇತ್ತು ಅಂದ್ಬಿಟ್ಟು ಅವರು ಕೂಡ ಬ್ಯುಸಿ ಆಗಿಬಿಟ್ರು. ಸೊ ಬರ್ಡೇ ಹಿಂದಿನ ದಿವಸ ಆ್ಯಂಡ್ ಬರ್ಡೇ ದಿವಸ ನಾನು ಕಂಪ್ಲೀಟಾಗಿ ಬ್ಯುಸಿ ಆಗಿದೆ. ಬಿಕಾಸ್ ನಾನು ಒಬ್ಬಳೇ ಎಲ್ಲನೂ ಶಾಪ್ ಮಾಡಿ ಎಲ್ಲನೂ ಅರೇಂಜ್ಮೆಂಟ್ ಮಾಡೋ ಅಷ್ಟೊತ್ತಿಗೆ ನನಗೆ ತುಂಬಾ ಸಾಕಾಗೋಗಿತ್ತು. ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ನನಗೆ ಪೇಷನ್ಸು ಇರಲಿಲ್ಲ. ಆಮೇಲೆ ವೀಡಿಯೋ ಮಾಡಿ ಹಾಕಬೇಕು ಅನ್ನೋ ಇಂಟ್ರೆಸ್ಟು ಇರಲಿಲ್ಲ. ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಸೊ ಅದರ ಮಧ್ಯದಲ್ಲಿ ಪೀರಿಯಡ್ಸ್ ಟೈಮ್ ಕೂಡ ನಂದು. ಸೊ ಹಾಗಾಗಿ ಎಲ್ಲ ವೀಡಿಯೋನು ವ್ಲಾಗ್ನ ನಂಗೆ ಮಾಡೋದಕ್ಕಾಗಿಲ್ಲ. ಸೊ ಕೊನೆಗೆ ನಾನು ಶ್ರೀನಿಕನ್ ಫೋಟೋಸ್ನ ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ನೋಡಿ ಹೇಗಿತ್ತು ಅರೇಂಜ್ಮೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ತುಂಬ ಜನ ಏನು ಇನ್ವೈಟ್ ಮಾಡಿರಲಿಲ್ಲ ಈ ಸತಿ. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಸಡನ್ ಪ್ಲ್ಯಾನ್ ಆಯಿತು. ಆಮೇಲೆ ಯಾವುದು ಪ್ರೀ ಪ್ಲ್ಯಾನ್ ಇಲ್ದಂಗೆ ಆಯಿತು. ಸೊ ಹಾಗಾಗಿ ತಮ್ಮ ಮಮ್ಮಿ ಬರ್ತಾರೆ ಅನ್ನೋ ಐಡಿಯಾ ಇತ್ತು. ಬಟ್ ಲಾಸ್ಟ್ ಇಯರೆಲ್ಲ ತುಂಬ ಜನ ಮಕ್ಕಳನ್ನೆಲ್ಲ ಇನ್ವೈಟ್ ಮಾಡಿ ಆ ಥರದ್ದೆಲ್ಲ ಪ್ಲ್ಯಾನ್ ಇತ್ತು. ಸೊ ಈ ವರ್ಷ ಯಾರನ್ನು ಜಾಸ್ತಿ ಇನ್ವೈಟ್ ಮಾಡೋಕ್ಕಾಗಿಲ್ಲ. ನನಗೆ ಗೊತ್ತಿರೋನಷ್ಟೇ ನಾನು ಇನ್ವೈಟ್ ಮಾಡಿದ್ದು. ಸೊ ನಮ್ಮ ಅತ್ತೆ ಮಾವ ಬಂದಿದ್ದರು, ಒಂದು ಸ್ವಲ್ಪ ಮಕ್ಕಳು ಬಂದಿದ್ದರು, ನಮ್ಗೆ ಗೊತ್ತಿರೋ ಮಕ್ಕಳುಗಳು. ಸೊ ನಾನು ಕೊನೆಗೆ ಫೋಟೋಸ್ಗಳನ್ನು ಹಾಕಿದ್ದೀನಿ ಯಾರ್ಯಾರು ಬಂದಿದ್ದರು ಶ್ರೀನಿಕನ್ ಬರ್ಡೇಗೆ ಅಂತ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಶ್ರೀನಿಕನ್ ಬರ್ಡೇ ಆಯಿತು. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಅಂತ ಅಂದ್ಬಿಟ್ಟು ಮಕ್ಕಳುಗಳಿಗೆಲ್ಲ ನಾನು ಹೇರ್ ಬೋಸ್ ತಂದಿದ್ದೆ, ಹೇರ್ ಕ್ಲಿಪ್ಸ್ ತಂದಿದ್ದೆ.
ಸೊ ಎಲ್ಲರಿಗೂ ಕೊಟ್ಟೆ. ಸೊ ಊಟಕ್ಕೆ ನಾನು ಹೊರಗಡೆನೇ ಆರ್ಡರ್ ಮಾಡಿದ್ದೆ ಎಲ್ರಿಗೂ, ಅಂದರೆ ಒಂದಿಷ್ಟು ಜನ ಒಂದು 15 ಮೆಂಬರ್ಸ್ಗೆ, ಮಕ್ಳಿಗೂ ಸೇರಿಸಿ ದೊಡ್ಡವ್ರಿಗೂ ಸೇರಿಸಿ ಹೊರಗಡೆಯಿಂದನೇ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಫುಡ್ನು ನಾನು ಔಟ್ಸೈಡಿಂದನೇ ತರಿಸ್ಕೊಂಡಿದ್ದೆ. ಯಾಕಪ್ಪ ಅಂದರೆ ಅಷ್ಟೊಂದು ಬ್ಯುಸಿಯಾಗಿದ್ದೆ, ಮಾಡೋದಕ್ಕಾಗಿಲ್ಲ, ಪ್ರಿಪ್ರೇಷನಲ್ಲೇ ನಾನು ಅಷ್ಟೊಂದು ಬ್ಯುಸಿಯಾಗಿ ಹೋಗಿದ್ದೆ. ಸೊ ಇದು ಶ್ರೀನಿಕನ್ ಬರ್ಡೇ ಫೋಟೋಸು. ಕಂಪ್ಲೀಟ್ಲಿ ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ತುಂಬ. ಆ್ಯಂಡ್ ಶ್ರೀನಿಕಂಗೆ ತುಂಬ ಇಷ್ಟ ಆಯಿತು ಅವಳ ಫ್ರಾಕು. ಆದಷ್ಟು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಲೆಂದಿ ಫ್ರಾಕ್ಸ್ಗಳನ್ನೇ ಪ್ರಿಫರ್ ಮಾಡಬೇಕು. ಯಾಕಪ್ಪ ಅಂದರೆ ಸ್ವಲ್ಪ ದೊಡ್ಡವರಾಗ್ತಾ ಲೆಂದಿ ಫ್ರಾಕ್ಸ್ಗಳು ಚೆನ್ನಾಗಿ ಸಿಗೋಲ್ಲ, ಆಮೇಲೆ ಲೆಂದಿ ಫ್ರಾಕ್ಸ್ಗಳು ಚೆನ್ನಾಗೂ ಕಾಣಲ್ಲ ಸ್ವಲ್ಪ ದೊಡ್ಡವರಾಗ್ತಾ. ಸೊ ಒಂಥರ ಪ್ರಿನ್ಸಸ್ ಫೀಲ್ ಇರುತ್ತೆ. ಸೊ ಅವಳ ಫ್ರಾಕು ಕೂಡ ತುಂಬ ಇಷ್ಟ ಆಯಿತು. ಬಟ್ ಫ್ರಾಕ್ ಒಂದೇ ನಾನು 1 ತಿಂಗಳು ಮುಂಚೆನೇ ಆರ್ಡ್ರ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಅದಾದಮೇಲೆ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಲೇಟಾಗೇ ಆಯಿತು. ಸೊ ಅದಾದಮೇಲೆ ಒಂದು ಸಿಂಪಲ್ ಸೆಲೆಬ್ರೇಷನ್ಸಿಂದ ನಾನು ನನ್ನ ಮಗಳ ಬರ್ಡೇ, ಈ ವರ್ಷದ ಬರ್ಡೇ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಇವಾಗ 4 ಕಂಪ್ಲೀಟಾಗಿ 5ಗೆ ಬಿದ್ದಿದೆ, ಅಂದರೆ 4th ಇಯರ್ ಬರ್ಡೇ ಇದೆ ಅವಳದು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲವ್ ಯು ಆಲ್. ಬಾಯ್.